ಭಾರತ ಅಂತ ಅಂದ್ರೆ ವೈವಿಧ್ಯಮತೆಗೆ ಹೆಸರುವಾಸಿ ಅಂತ ಹೇಳ್ತಾರೆ. ಕಾರಣ ಇಲ್ಲಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದೆಲ್ಲದಕ್ಕೂ ಕೂಡ ಹೆಸರುವಾಸಿ. ಆದ್ರೆ ಇಂಥ ಸಂಸ್ಕೃತಿ ಮರೆಯಾಗ್ತಾ ಇರುವ ಈ ಸಂದರ್ಭದಲ್ಲಿ ಶಿವಮೊಗ್ಗದ ಒಂದು ಶಾಲೆಯಲ್ಲಿ ವಿನೂತನವಾಗಿ ಇದನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಆಗಿದೆಯಂತೆ. ಹೇಗೆ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೆತ್ತ ತಂದೆ ತಾಯಿಯ ಪಾದಗಳಿಗೆ ಪೂಜೆ ಮಾಡ್ತಿರೋ ಮಕ್ಕಳು, ಪಾದ ಪೂಜೆಯಿಂದ ಸಂತಸಗೊಂಡಿರೋ ಪೋಷಕರು. ಈ ಅಮೋಘ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗದ ಅನುಪಿನ ಕಟ್ಟೆಯಲ್ಲಿರುವ ರಾಮಕೃಷ್ಣ ಗುರುಕುಲ ಶಾಲೆಯಲ್ಲೇ. ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸದಾ ನೂತನ ಪ್ರಯೋಗಗಳನ್ನ ಮಾಡುತ್ತಾ ಬಂದಿದೆ ಈ ಶಾಲೆ. ಜನ್ಮದಾತರಿಗೆ ಪಾದ ಪೂಜೆ ಮಾಡೋದ್ರಿಂದ ನಮ್ಮ ಮಕ್ಕಳಲ್ಲಿ ತಂದೆ ತಾಯಿ ಬಗ್ಗೆ ಒಂದು ಗೌರವನೀಯ ಭಾವನೆ ಬರ್ತಾ ಇದೆ. ತಂದೆ ತಾಯಿಯನ್ನು ಗೌರವಿಸ್ತಾ ಇದ್ದಾರೆ. ಜೊತೆಗೆ ತಂದೆ ತಾಯಿಗೆ ಗುರು ಹಿರಿಯರನ್ನ ಗೌರವಿಸುವಂಥ ಒಂದು ಉದಾತ್ತ ಚಿಂತನೆಗಳನ್ನು ಬೆಳೆಸ್ಕೊತಾ ಇದ್ದಾರೆ. ತಂದೆ ತಾಯಿಗಳೇ ಮೊದಲ ಗುರುಗಳು ಎಂಬ ಭಾವನೆ ಮಕ್ಕಳ ಮನಸ್ಸಿನಲ್ಲಿ ಬೇರೂರಲಿ ಎಂಬ ಕಾರಣದಿಂದ ಈ ಮಹತ್ವದ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳು ಪಾದ ಪೂಜೆ ಮಾಡುವ ಮೂಲಕ ಜನ್ಮ ನೀಡಿದ ಪೋಷಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಬೇರೆ ಸ್ಕೂಲ್ಗಳಲ್ಲಾದರೆ ಕೇಕ್ ಕಟ್ ಮಾಡ್ತಾರೆ, ಆದರೆ ನಮ್ಮ ಸ್ಕೂಲಲ್ಲಿ ಎಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದು ಪಾದ ಪೂಜೆ. ತಂದೆ ತಾಯಿಗಳಿಗೆ ನಾವು ಪಾದ ಪೂಜೆ ಮಾಡಿಬಿಟ್ಟು ಅವ್ರ ಕಾಲು ತೊಳೆದ್ಬಿಟ್ಟು ಈ ಥರ ಎಲ್ಲ ಭಕ್ತಿಯಿಂದ ನಾವು ಅವರಿಗೆ ಪ್ರಾರ್ಥನೆ ಮಾಡ್ಕೊತೀವಿ. ಅವ್ರು ನಮಗೆ ಅದರಿಂದ ಆಶೀರ್ವಾದ ನೀಡ್ತಾರೆ. ಈ ಥರ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಈ ಪಾದ ಪೂಜೆಯನ್ನು ಮಾಡ್ತಿರ್ತಕ್ಕಂಥದ್ದು ತುಂಬ ಒಂದು ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಭಾವನಾತ್ಮಕವಾದಂಥ ಸಂಬಂಧವನ್ನು ಬೆಸೆಸ್ತಕ್ಕಂಥದ್ದು. ಮಕ್ಕಳು ಈ ರೀತಿಯಾಗಿ ನಮ್ಮ ಚಿಕ್ಕನಿಂದಲೇ ನಾವು ಕಲಿಸಿದರೆ ತಂದೆ ತಾಯಿ ಬಗ್ಗೆ ಒಳ್ಳೆ ಭಾವನೆಯನ್ನು ಮೂಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹರುಷ ತರಲಿ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಯಾರೂ ಮರೆಯದಿರಲಿ. ಪೋಷಕರೊಂದಿಗಿನ ಮಕ್ಕಳ ಸಂಬಂಧ ಸುಖಕರವಾಗಿರಲಿ. ಹಾಗೆಯೇ ಬದಲಾಗುತ್ತಿರುವ ಇಂದಿನ ಸಮಾಜದಲ್ಲಿ ನಮ್ಮ ನಂಬಿಕೆ ಸಂಪ್ರದಾಯ ಶಾಶ್ವತವಾಗಿ ಉಳಿಯುವ ನಿಟ್ಟಿನಲ್ಲಿ ಮತ್ತಷ್ಟು ಕಾರ್ಯಗಳು ಆಗಲಿ ಎಂಬುದೇ ನಮ್ಮ ಗ್ಯಾರಂಟಿ ನ್ಯೂಸ್ ಆಶಯ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.